ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಈಗಿನ ಕಾಲದಲ್ಲಿ ನಾವೇನು ಮಾಡ್ತೀವಿ, ಮೊಬೈಲೇ ನಮ್ಮ ಜೀವನನೇ ಮೊಬೈಲ್ ಅನ್ನಂಗೆ ನಮ್ಮ ಬಾಡಿಗೆ ಅಟ್ಯಾಚ್ ಆಗಿಬಿಟ್ಟಿದೆ ರೀ ಮೊಬೈಲ್ ಬಿಟ್ಟರೆ ನಮ್ಮ ಜೀವನನೇ ಇಲ್ಲ ಅನ್ನಂಗೆ ಆಗಿಬಿಟ್ಟದೆ. ಅಂದರೆ ಯಾವ ಥರ ಅಂದರೆ ಬಾತ್ರೂಮಿಗೆ ಹೋಗಲಿ ಮೊಬೈಲೇ ಒಯ್ದಿರ್ತೀವಿ, ಹಾಡುಗಳು ಹಚ್ಕೊತೀವಿ, ಮೊಬೈಲ್ ಬಾತ್ರೂಮ್ನಲ್ಲಿ ಇಟ್ಟಿರ್ತೀವಿ, ಹಾಡುಗಳಿಂದನೇ ಸ್ನಾನ ಮಾಡ್ತೀವಿ, ಶವರ್ ಆನ್ ಮಾಡ್ಕೊ, ಟ್ಯಾಪ್ ಆನ್ ಮಾಡ್ಕೊ, ಏನೇ ಮಾಡ್ಕೊ, ಬಕೆಟ್ಲಿಂದ ನೀರು ಬಿಟ್ಟವ ಅದೆಷ್ಟೇ ನೀರು ಬರಲಿ ಏನೇ ಬರಲಿ ಸ್ನಾನ ಹಿಂಗೆ ಮಾಡಿಕೊಂಡು ಬಂದುಬಿಡೋದು. ಆ ಥರ ಅಲ್ಲ. ಬಟ್ ಏನಂದರೆ ಯಾವಾಗಲೂ ಕೂಡ ನೀರಿನ ಕೊರತೆ ನಮ್ಮ ಜೀವನದಲ್ಲಿ ಇರಬಾರ್ದು. ಅಥವಾ ನಾವು ಎಲ್ಲೇ ಹೋಗಲಿ ನೀರಿನ ಅವಶ್ಯಕತೆ ನಮಗೆ ಇರಬೇಕು ಅಂತ ಹೇಳಿದ್ರೆ ಒಂದು ಮಂತ್ರ ಇದೆ ರೀ. ಯಾವ ಥರ ಅಂತ ಹೇಳಿದರೆ, ಗಂಗೇಚೆ ಯಮುನೇಚೆ ನರ್ಮದೆ ಗೋದಾವರಿ ಸರಸ್ವತಿ ತುಂಗಭದ್ರ ನರ್ಮದ ಸಿಂಧು ಕಾವೇರಿ ಜಲಸ್ಮ ಸನ್ನಿಧಂ ಕುರು ಅಂತ ಹೇಳಿ ನಾವು ಬಾತ್ರೂಮ್ನಲ್ಲಿ ಹೋಗಿ ಬಕೆಟ್ನಲ್ಲಿ ನೀರು ಬಿಟ್ಟು ಅದರಲ್ಲಿ ನಮ್ಮ ಕೈ ಇಟ್ಕೊಂಡು ಈ ಮಂತ್ರವನ್ನು ಓದ್ಬಿಟ್ಟು ನಾವು ಸ್ನಾನ ಮಾಡೋದರಿಂದ ನಾವು ಎಲ್ಲಿಗೆ ಹೋಗಲಿ ಅಥವಾ ಎಲ್ಲೆಲ್ಲಿಗೆ ಹೋಗಲಿ ನೀರಿನ ಕೊರತೆ ಅಂತಲೂ ಬರಲ್ಲ ರೀ. ಇದು ಖಂಡಿತವಾಗಿ ಹೇಳಬಲ್ಲೆ. ನಾನು ಹೇಳ್ತಾ ಇಲ್ಲ, ಋಷಿಗಳು ಹೇಳ್ತಾ ಇದ್ದಾರೆ. ಪೂರ್ವ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ನದಿಗೆ ಹೋಗಿ ಋಷಿಗಳಾಗಲಿ ರಾಜರಾಗಲಿ ಯಾರೇ ಆಗಲಿ ಸ್ನಾನಕ್ಕೆ ಹೋದಾಗೆ ನದಿಗಳಲ್ಲಿ ಸ್ನಾನ ಮಾಡ್ತಾ ಇದ್ರು. ಅವಾಗೆ ಕಾಲುವೆ, ನದಿ, ಹಳ್ಳ ಅಲ್ಲ ಸ್ನಾನ ಮಾಡ್ದಲ್ಲಿ ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಕೈ ಇಟ್ಟು ನೀರಿನ ಮೇಲೆ ಈ ಮಂತ್ರ ಗಂಗೇಚೆ ಯಮುನೇಚೆ ನರ್ಮದಿ ಗೋದಾವರಿ ಸರಸ್ವತಿ ತುಂಗಭದ್ರ ನರ್ಮದ ಸಿಂಧು ಕಾವೇರಿ ಜಲಸ್ಮ ಸನ್ನಿಧಂ ಕುರು ಅಂದರೆ ನಮ್ಮ ಏರಿಯಾನಲ್ಲಿ ಬರುವ ನದಿಗಳಿಗೆ, ಅಂದರೆ ನಾವಿಲ್ಲಿರೋ ನದಿಗಳು ಅವಿದಾವೆ ನಮ್ಮ ಕರ್ನಾಟಕದಲ್ಲಿ. ಈ ನದಿಗಳ ಹೆಸರು ಹೇಳಿಕೊಂಡು ನಾವು ಸ್ನಾನ ಮಾಡುವುದರಿಂದ ನಮಗೆ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಏನಂದರೆ, ನಮ್ಮ ಮೇಲೆ ಅಂದರೆ ಬಾಡಿ ಮೇಲೆ ಏನೇ ಅನಾರೋಗ್ಯ ಇತ್ತು ಅಂದರೂ ಕೂಡ ಎಲ್ಲ ನದಿಗಳಲ್ಲಿ ಸ್ನಾನ ನಾವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮನಸ್ಸಿಗೆ ನಾವು ಮಾಡಿದರೆ ಅದು ಏನೇ ಆಗಲಿ ರೋಗಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಿ ಈ ಮಂತ್ರನ ನೀವು ಪಠನೆ ಮಾಡಬಹುದು ಅನುಕೂಲವಾದರೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.